ಶನಿವಾರ ಸಂತೆ ಎಪಿಸಿಎಂಎಸ್ಗೆ 18.82 ಲಕ್ಷ ನಿವ್ವಳ ಲಾಭ. ಶನಿವಾರ ಸಂತೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘವು 2023-24ನೇ ಸಾಲಿನಲ್ಲಿ 18.82 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಶನಿವಾರ ಸಂತೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಜಿಜಿ ಪರಮೇಶ್ ಹೇಳಿದರು. ಅವರು ಪಟ್ಟಣದ ಭಾರತೀಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಶನಿವಾರ ಸಂತೆ ಎಪಿಸಿಎಂಎಸ್ನ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ನಮ್ಮ ಸಂಘಕ್ಕೆ 1.5 ಲಕ್ಷ ಪ್ರೋತ್ಸಾಹಧನ ನೀಡಿದೆ. ಸಂಘದ ಸದಸ್ಯರು ಸಹಕಾರ ಪ್ರೋತ್ಸಾಹ ನೀಡಿದರೆ ಮಾತ್ರ ಸಂಘವು ಬೆಳವಣಿಗೆಯಾಗುತ್ತದೆ ಎಂದರು. ಸಂಘವು ವ್ಯಾಪಾರ ವ್ಯವಹಾರ ನಡೆಸಿ 2023-24ನೇ ಸಾಲಿಗೆ 18,82,129 ರೂಪಾಯಿ ನಿವ್ವಳ ಲಾಭ ಗಳಿಸಿ ಸಂಘಕ್ಕೆ ಮುಂದಿನ ಸಾಲಿನಲ್ಲಿ ಮತ್ತಷ್ಟು ಲಾಭ ತಂದುಕೊಡಲು ಪ್ರಯತ್ನಿಸಲಾಗುವುದು ಎಂದರು. ಮಹಾಸಭೆಯಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್.ಪಿ. ಶಿವರಾಜ್ ಸಂಘದ ವಾರ್ಷಿಕ ವರದಿ ಮತ್ತು ಸಂಘದ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸುತ್ತಾ, ಸದರಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ 2023-24ನೇ ಸಾಲಿನಲ್ಲಿ 1,248 ಮಂದಿ ಸದಸ್ಯರಿದ್ದು, ಈ ಮೂಲಕ ಸಂಘವು ಶೇಕಡಾ 1.24ರಷ್ಟು ಪ್ರಗತಿ ಸಾಧಿಸಿದೆ ಎಂದರು. ಸಂಘವು 2023-24ನೇ ಸಾಲಿನಲ್ಲಿ ರಸಗೊಬ್ಬರ ಮಾರಾಟ, ಕ್ರಿಮಿನಾಶಕ ಮಾರಾಟ, ನಿಯಂತ್ರಿತ ಆಹಾರ ಪದಾರ್ಥ, ವ್ಯವಸಾಯ ಹತ್ಯಾರು, ಫೀಡ್ಸ್ ಮಾರಾಟ, ಕೋವಿ ತೋಟಗಳ ಮಾರಾಟ, ಪ್ಲಾಸ್ಟಿಕ್, ಇತರೆ ಸಾಮಗ್ರಿಗಳನ್ನು ಸೇರಿದಂತೆ ಒಟ್ಟು 9,18,060 ರೂಪಾಯಿರಷ್ಟು ವ್ಯಾಪಾರ ನಡೆಸಿದೆ ಎಂದು ಮಾಹಿತಿ ನೀಡಿದರು. ಸಂಘದಲ್ಲಿ ಕ್ಷೇಮನಿಧಿ ಸೇರಿದಂತೆ ಇತರೆ ನಿಧಿಗಳು 1,71,24,173 ರೂಪಾಯಿಗಳಿದ್ದು, ಸಂಘದಲ್ಲಿ ಇತರೆ ಮೂಲಗಳಿಂದ 6,59,168 ರೂಪಾಯಿ ಇದ್ದು, ಸಂಘದಲ್ಲಿ ಒಟ್ಟು ದುಡಿಯುವ ಬಂಡವಾಳ 2,86,26,787 ಇರುತ್ತದೆ ಎಂದು ವರದಿಯಲ್ಲಿ ಮಂಡಿಸಿದರು. ಮಹಾಸಭೆಯಲ್ಲಿ ಹಾಜರಿದ್ದ ಸಹಕಾರಿ ಸದಸ್ಯರು ಸಂಘದ ಬೆಳವಣಿಗೆ ಕುರಿತಾಗಿ ಚರ್ಚೆ ನಡೆಸಿದರು. ಮಹಾಸಭೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಎಸ್.ಸಿ. ಶರತ್ ಶೇಖರ್, ಡಿ.ಬಿ. ಧರ್ಮಪ್ಪ, ಎಚ್.ವಿ. ಮಹಂತಪ್ಪ, ಗಿರಿಜಾ ಕರುಣಾಕರ್, ದೇವಾಂಬಿಕಾ ಮಹೇಶ್, ಜೆ.ಬಿ. ಪರಮೇಶ್, ಕುಮಾರ್ ನಾಯಕ್, ರಾಮಯ್ಯ, ಎಚ್.ಎಸ್. ಸಾಗರ್, ಸಂಘದ ಸಿಇಒ ಶಿವರಾಜ್, ಹಿರಿಯ ಗುಮಾಸ್ತ ಬಿ.ಆರ್. ಗಿರೀಶ್, ಗುಮಾಸ್ತ ಕೆ.ಸಿ. ಕಿರಣ್, ಸಿಬ್ಬಂದಿ ವಿರೂಪಾಕ್ಷ, ಜಗದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ 10ನೇ ತರಗತಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಯಿತು ಮತ್ತು ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಾಯಿತು. ಒಳ್ಳೆ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಹಾಗೆ 3ನೇ ತಾರೀಕು ಮತ್ತು 4ನೇ ತಾರೀಕು ಮುಂದಿನ ದಿನಗಳಲ್ಲಿ ಮೊದಲೇ ಪೂಜೆ ಮಾಡಿರ್ತೀವಿ. 9ನೇ ತಾರೀಕು ಶುಕ್ರವಾರ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಆ ದಿನ ಊಟದ ವ್ಯವಸ್ಥೆ ಎಲ್ಲವೂ ಸಹ ನಾವು ಮಾಡಿರ್ತೀವಿ. ದಯಮಾಡಿ ಏನಾದರೂ ಸಲಹೆ ಪಾಯಿಂಟ್ಗಳ ಬಗ್ಗೆ ನಾನು ನಿಮ್ಮ ಸಂಘದ ಪರವಾಗಿ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 2.5 ಲಕ್ಷ ಬಂದಿದೆ. ಈ ವರ್ಷಕ್ಕೆ 1.5 ಲಕ್ಷ, ಕಳೆದ ವರ್ಷ 1 ಲಕ್ಷ. ಎಲ್ಲ ಸಹಕಾರವಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಎಲ್ಲರೂ ಆಗಮಿಸುವುದಕ್ಕೆ 2 ಮಾತುಗಳನ್ನು ಅವಕಾಶ. ಆದರೆ 23-24 ಸಾಲಿನಲ್ಲಿ ಟೋಟಲ್ ಸಂಖ್ಯೆಯಲ್ಲಿ 29,000 ಲಕ್ಷ ಇದೆ, ಜಾಸ್ತಿ ಆಗಿದೆ. ಅಲ್ಲಿ ಆಗುವಾಗ 14 ಅಂತ ಆಗಿರೋದು 14ಕ್ಕೆ 4 ಅಥವಾ 15ಕ್ಕೆ 4 ಉಪಾಧ್ಯಕ್ಷರೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳೇ 24-25ನೇ ಸಾಲಿನಲ್ಲಿ 1.5 ಲಕ್ಷ ರೂಪಾಯಿಗಳು ನಮ್ಮ ಸಂಸ್ಥೆಗೆ ನೀಡಿರುತ್ತಾರೆ. ಇನ್ಸ್ಪೆಕ್ಷನ್ ವ್ಯಕ್ತಿಯಿಂದ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕೆಡಿಸಿಸಿ ಬ್ಯಾಂಕಿನಿಂದ ನಮಗೆ ಕಳೆದ ಬಾರಿ 2ನೇ ಬಹುಮಾನ ಬಂದಿರುತ್ತದೆ. ನಮ್ಮ ಸಂಸ್ಥೆಗೆ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆ ಅತ್ಯುತ್ತಮವಾಗಿ ನಡೆಯಲು ಸಿಬ್ಬಂದಿಗಳು ಮತ್ತು ಕಾರ್ಯದರ್ಶಿಯವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಕ್ಟೋಬರ್ 9ನೇ ತಾರೀಕು ಮಾಡಿ ಮಾಡಿಸಿದ್ವಿ. ಇನ್ನು ಬೇಕು ಅಂತಂದರೆ ಎಲ್ಲರೂ ಆ ಲಾಭದಲ್ಲಿ ಇದಾಗಬೇಕು ಅಂತ ವರ್ಷ ಒಂದು ಅದನ್ನು ಸಂಘಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿ. ಏಕೆಂದರೆ ಚಂದ್ರೇಗೌಡರು ಹೇಳಿದಾಗೆ, ಸೀನಿಯರ್ ಕೋಪರೇಟರ್ ಹೇಳಿದಾಗೆ ಲಾಭ ನಾವು ವಿಂಗಡಣೆ ಮಾಡೋದಿಲ್ಲ. ಎಲ್ಲರೂ ನಾವು
ನಮ್ಮ ಇದಕ್ಕೆ ಶೇರ್ ಕಂಪ್ಲೀಟ್ ಆದವರಿಗೆ ಮತ್ತೆ ಇಲ್ಲಿ ಮಾಡಿ ಅಂತ ಏನಾದರೂ ವ್ಯವಸ್ಥೆ ಮಾಡೋಣ. 9 ನಿವ್ವಳ ಲಾಭದ ವಿಂಗಡಣೆ. ಸಂಘದಲ್ಲಿ 2022-23ನೇ ಸಾಲಿನಲ್ಲಿ ಒಟ್ಟು ರು 17,90,340 ರೂಪಾಯಿ 42 ನಿವ್ವಳ ಲಾಭ ಗಳಿಸಿದ್ದು ಈ ಕೆಳಕಂಡಂತೆ ಲಾಭ ವಿಲೇವಾರಿ ಮಾಡಲಾಗಿರುತ್ತದೆ. ಒಂದು ಆಪತ್ತನ ನಿಧಿಗೆ ಶೇಕಡ 25ರಂತೆ 4,40,575, ಶಿಕ್ಷಣ ನಿಧಿಗೆ ಶೇಕಡ 2ರಂತೆ 2,68,551, ದರ ಏರಿಳಿತ ನಿಧಿಗೆ ಶೇಕಡ 10ರಂತೆ 1,79,034, ಸಿಬ್ಬಂದಿ ಬೋನಸ್ ನಿಧಿಗೆ 2 ತಿಂಗಳ ವೇತನ ಮೀರದಂತೆ 1,67,984, ಕಟ್ಟಡ ನಿಧಿಗೆ 7,27,100, ಲಾಭಾಂಶ 17,90,340 ರೂಪಾಯಿ 42 ಪೈಸೆ ಇದ್ದು ಸದರಿ ಲಾಭ ವಿಂಗಡಣೆಯನ್ನು ಚರ್ಚೆಗೆ ಮಂಡಿಸಲಾಗಿ ಒಪ್ಪಬಹುದೆಂದು ಸದಸ್ಯರಾದ ಶ್ರೀ ಎಂ.ಕೆ. ಮುತ್ತಪ್ಪನವರು ಸೂಚಿಸಿದ್ದನ್ನು ಸದಸ್ಯರಾದ ಶ್ರೀ ಮೊಹಮ್ಮದ್ ಕನ್ನಾರ್ ಅವರು ಅನುಮೋದಿಸಿದ್ದನ್ನು ಸರ್ವಸಮ್ಮತವಾಗಿ ತೀರ್ಮಾನವಾಗಿರುವುದನ್ನು ಸಭೆಯಲ್ಲಿ ರೆಕಾರ್ಡ್ ಮಾಡಲಾಯಿತು. 10 ವಾರ್ಷಿಕ ಆಯವ್ಯಯ ಅನುಮೋದನೆ ಮತ್ತು ಮಿತಿಗಿಂತ ಹೆಚ್ಚಿಗೆ ಖರ್ಚಾದ ವಿವರಗಳ ಅನುಮೋದನೆಗೆ ಮಂಡಿಸುವುದು. ಸಭೆಗೆ 2022-23ರಲ್ಲಿ ಆದ ವಾಸ್ತವಿಕ ವೆಚ್ಚ ಮತ್ತು 2023-24ನೇ ಸಾಲಿಗೆ ಅಂದಾಜು ಆದಾಯ ವೆಚ್ಚ ಹಾಗೂ 2022-23ರಲ್ಲಿ ಅಂದಾಜಿಗಿಂತ ಹೆಚ್ಚಿಗೆ ಖರ್ಚಾದ ಮೊಬಲಗು ರು 13,977ರ ಸಂಪೂರ್ಣ ವಿವರವನ್ನು ಗಿಫ್ಟ್ ಕೊಟ್ಟಾಗ ನಮ್ಗೆ ಪ್ರಚಾರ ಮಾಡಬೇಕು. ನಮಗೆ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗೋ ಉದ್ದೇಶದಿಂದ ಅಂತ ನಾವು ಕೊಡೋದು. ಕೊಟ್ಟಿದ್ದು ಪ್ರಯೋಜನ ಆಗಬೇಕು. ಅದು ಉಪಯೋಗ ಆಗುತ್ತೆ ಕೊಡ್ತೀವಿ ನಾವು. ಇಲ್ಲಿ ಮುದ್ರಿಸಿರುವುದರಿಂದ ಮಹಾಸಭೆಯ ಒಪ್ಪಿಗೆ ಕೇಳಲಾಗಿ ಸರ್ವಸಮ್ಮತವಾಗಿ ಒಪ್ಪಿಗೆ ಸೂಚಿಸಿದ್ದನ್ನು ಸಭೆಯಲ್ಲಿ ರೆಕಾರ್ಡ್ ಮಾಡಲಾಯಿತು. 11 ಲೆಕ್ಕ ಪರಿಶೋಧಕರ ನೇಮಕಾತಿ. ಸಭೆಯಲ್ಲಿ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಚರ್ಚೆ ನಡೆದು 2023-24ನೇ ಸಾಲಿನ ಸಂಘದ ಲೆಕ್ಕ ಪರಿಶೋಧನೆಗಾಗಿ ಒಟ್ಟು 2 ಜನ ಸನ್ನದ ಲೆಕ್ಕ ಪರಿಶೋಧಕರ ಅರ್ಜಿಗಳು ಬಂದಿದ್ದು ಈ ಕೆಳಕಂಡಂತಿದೆ. 1 ಅಜಿತ್ ಕುಮಾರ್ ಆ್ಯಂಡ್ ಕಂಪನಿ ಸನ್ನದ ಲೆಕ್ಕ ಪರಿಶೋಧಕರು ಬೆಂಗಳೂರು, 2 MP ಜಯರಾಜ್ ಸನ್ನದ ಲೆಕ್ಕ ಪರಿಶೋಧಕರು ಬೆಂಗಳೂರು. ಮೇಲ್ಕಂಡ ಇವರುಗಳ 2 ಅರ್ಜಿಗಳು ಬಂದಿದ್ದು ಇದನ್ನು ಮಹಾಸಭೆಯಲ್ಲಿ ಮಂಡಿಸಲಾಗಿ ಮೇಲ್ಕಂಡವರ ಪೈಕಿ ಶ್ರೀ ಅಜಿತ್ ಕುಮಾರ್ ಆ್ಯಂಡ್ ಕಂಪನಿ ಸನ್ನದ ಲೆಕ್ಕ ಪರಿಶೋಧಕರು ಬೆಂಗಳೂರು ಇವರನ್ನು ಮುಂದಿನ 2023-24ನೇ ಸಾಲಿನ ಆಡಿಟ್ಗಾಗಿ ಆಯ್ಕೆ ಬಯಸಿ ಸದಸ್ಯರಾದ ಮೊಹಮ್ಮದ್ ಕನ್ನಾರ್ ಅವರು ಸೂಚಿಸಿದ್ದಾರೆ.